ರಾಜಚಂದ್ರಾಶೇನ ಸರ್ವದೇ ರಾಜ್ಯವ ಆಳುತ್ತಾ ಇರಲು ರಾಜ ಸಂತೋಷದಿಂದ ಸುಖದ ಚಂದ್ರಾಶೇನ ಶಂಕ ಇಲ್ಲದೆ ಇರಲು ಸುಖದೊಳ ತಂದೆಯ ರಾಜ್ಯವಾಳೋಕ ಪರಕ್ರಮ ಗಂಟೆ ಇರುವಂತ ಸ್ಥಳ ಎಂಬುದಾಗಿ ಪ್ರಶ್ನೆ ಕೇಳಿದ್ದೇವೆ ರಾಜ ಚಂದ್ರಶೇನನೆಂದು. ಹಾಗೆಂದುಕೊಳ್ಳಬಹುದು. ಬಂದ ಕಾರಣ ಬಹಳಷ್ಟು ಉಂಟು. ಜಗಜ್ಜನನಿಯ ನೀನೇ ರಕ್ಷಿಸು. ಧರಣಿ ದೇವಿಯ ಮುದ್ದಿನ ಕಿರೀಟದಂತೆ ಶೋಭಿಸುವಂತಹ ನಾಡು ಇದುವೇ ರಾಮಲಿಂಗ ನಗರ. ವರ್ತಮಾನ ಕಾಲದ ಅಧಿಕಾರಿಯಾದಂತಹ ನಾನು ಸಮಸ್ತವಾದಂತಹ ರಾಮಲಿಂಗ ನಗರವನ್ನು ಆಳಿಕೊಂಡು ಬರ್ತಾ ಇದ್ದೇನೆ. ನಿತ್ಯ ಕರ್ತವ್ಯದಂತೆ ಅರುಣೋದಯ, ಕಿರಣೋದಯ, ಮೃಗೋದಯ, ಋತೋದಯ, ವಸ್ತುರೋದಯಕ್ಕಿಂತ ಮುಂಚಿತವಾಗಿ ಎದ್ದಂತಹ ನಾನು ತಟ್ಟನೆ ಗಂಗಾ ನದಿಯನ್ನ ಸೇರಿ ಹರಿದು ಬರ್ತಕ್ಕಂಥ ಪವಿತ್ರವಾದ ಗಂಗಾ ಮಾತೆಯನ್ನ ಮಿಂದು ಅಡಿಯನ್ನುಟ್ಟು ಕೂಡಿ ಬರುವಂತಹ ಭಗವಾನ್ ಭಾಸ್ಕರನಿಗೆ ಕರದಲ್ಲಿ ಗಂಗೆಯನ್ನ ಪಿಡಿದು ಅರ್ಘ್ಯವನ್ನಿತ್ತೆ ಇದ್ದಂತಹ ನಾನು ಕೊಡವಿನ ಓಲೆಯನ್ನ ಸೇರಿ ಕುಲದೇವರನ್ನ ಮನಸಾರ ಸ್ಮರಿಸಿ ಅಂಗಾರ ಮನೆಯನ್ನ ಸೇರಿ ಕೃಷ್ಣನ ಭೋಜನವನ್ನ ಸವಿದುಂಡು ರಾಜಪೋಷಾಕನ್ನ ಧರಿಸಿ ನೆತ್ತಿಯ ಮೇಲೆ ರಾಜ ವೈಭೋಗದ ಮುದ್ದಿನ ಕಿರೀಟವನ್ನ ಹೊತ್ತು ಈ ನನ್ನ ಓಲಗ ಚಾವಡಿಯನ್ನ ಪ್ರವೇಶ ಮಾಡಿ ನೋಡ್ತಾ ಇದ್ದೇನೆ. ಈ ನನ್ನ ಓಲಗ ಚಾವಡಿಯನ್ನ ಪ್ರವೇಶ ಮಾಡಿ ನೋಡುವಂತಿದ್ರೆ ಮನಸ್ಸಿಗೆ ಆನಂದವಾಗುತ್ತಾ ಇದೆ. ಯಾಕೆ ಈ ನನ್ನ ರಾಮಲಿಂಗ ನಗರ ಎನ್ನುವುದು ಕೇಂದ್ರನ ಅಮರಾವತಿಗಿಂತಲೂ, ಕುಬೇರನ ಅನಕಾವತಿಗಿಂತಲೂ, ವಿಕ್ರಮನ ಉಜ್ಜಯಿನಿಗಿಂತಲೂ ಮಡಿಯಾಗಿ ತೋರುತ್ತಾ ಇದೆ. ಈ ನನ್ನ ರಾಮಲಿಂಗ ನಗರದಲ್ಲಿ ಪ್ರಜಾ ಮಕ್ಕಳೆಲ್ಲರೂ ಕ್ಷೇಮದಿಂದ ಬಾಳುತ್ತಾ ಇದ್ದಾರೆ. ಯಾಕೆ ಗೊತ್ತಾ? ಈ ನನ್ನ ಆಳ್ವಿಕೆಯಲ್ಲಿ ಕೆಲವು ಕಟ್ಟಾಜ್ಞೆಗಳನ್ನ ನೇಮಿಸಿಕೊಂಡು ಬಂದವನಿದ್ದೇನೆ. ಯಾವ ರೀತಿಯಾಗಿ ಸುಳ್ಳು ಹೇಳುವವರ ಸುಳಿವಿಲ್ಲದಂತೆ ಮಾಡುವುದು, ಕಳ್ಳತನ ಮಾಡುವವರ ಕರಕೈಕಾಲುಗಳನ್ನು ಕತ್ತರಿಸುವುದು, ಇದು ರಾಜ ಚಂದ್ರಸೇನನ ಆಳ್ವಿಕೆಯಲ್ಲಿ ಬಂದಂತಹ ಪದ್ಧತಿ. ಏನೇ ಇರಲಿ, ಇಲ್ಲಿಯವರೆಗೆ ಯಾವುದಕ್ಕೂ ಕುಂದುಕೊರತೆ ಇಲ್ಲ. ಕಾಲ ಕಾಲಕ್ಕೆ ಮಳೆಗೆ ತಕ್ಕಾದಂತ ಬೆಳೆ ಪ್ರಜಾ ಮಕ್ಕಳ ಕೈ ಸೇರುತ್ತಾ ಇದೆ. ಏನಾದ್ರೂ ವಿಷಯವಿದ್ದಲ್ಲಿ ಒಂದು ತಿಳಿಸುವುದಕ್ಕೆ ಚಾರನ್ನ ನೇಮಿಸಿಕೊಂಡವ. ಏನಾದ್ರೂ ವಿಷಯವಿದ್ದಲ್ಲಿ ಮಾಡಿ ನೋಡೋಣ. ಯಾರೋ ನೀವು ಬಂದ ಕಾರಣ ಏನಾಯ್ತು? ಶೆಟ್ಟು ಮಗಳನ್ನೇ ಕದ್ದವರ ಯಾರ? ಮುತ್ತಿನ ಹಾರ ರಾಮಲಿಂಗ ನಗರದಲ್ಲಿ ಕಳ್ಳತನ ಯಾರ ಅಂತ ಎಲ್ಲಿದ್ದಾನೆ? ಸುಮ್ಮನೆಗೆ ಕಾಟಿ ಮಾಡುವೆ ಸೌಂದರ್ಯ ಸೌಂದರ್ಯ ಚಂದ್ರಶೇಖರ ಕೇಳಿ ನಾನು ಸಾರಿಕಾರ ನಿನ್ನಲ್ಲೇ ಮುತ್ತು ಹಾರಾವಿದೆ ಎತ್ತೆ ಕೊಡು ಸೌಂದರ್ಯ. ಅಯ್ಯೋ ಬರೆರಾಯೋ, ದೂತರು ಬಂದು ತಿಳಿಸಿದ್ದಾರೆ, ಶ್ರೇಷ್ಠಿಗಳ ಮಗಳ ಮುತ್ತಿನ ಹಾರವನ್ನ ಕದ್ದವ ಕಳ್ಳ ನೀನು ಎನ್ನುವುದಾಗಿ. ಕೇಳುತ್ತಾ ಇದ್ದೇನೆ, ಮಾನವೀಯತೆಯ ದೃಷ್ಟಿಯಿಂದ ಮುತ್ತಿನ ಹಾರವನ್ನ ಕೊಟ್ಟು ಚಂದ್ರಸೇನ ಮಹಾರಾಜ
ಮುತ್ತಿನ ಹಾರ ತೆಗೆದಿದ್ದರೆ ಕೊಡು ಎಂಬುದಾಗಿ ಪ್ರಶ್ನಿಸುತ್ತಾ ಇದ್ದೀಯ. ನ್ಯಾಯ ಸಿಗುತ್ತದೆ ಎಂಬುದಾಗಿ ಇಲ್ಲಿವರೆಗಾಗಿ ಅರಸಿ ಬಂದವ ಯಾಕೆ ಹೇಳು? ಸರಿಯಾದ ನ್ಯಾಯ ತೀರ್ಮಾನವನ್ನು ಕೊಡುವ ನೀನು ಉಜ್ಜಯಿನಿಪುರದ ರಾಜವಿಕ್ರಮಗಳ ಸಮರ್ಥ ದೊರೆಯಾಗಿ ಅವ ನೀಡಿರುವ ಕಟ್ಟಾಜ್ಞೆಗಳನ್ನ ಪಾಲಿಸಿಕೊಂಡು ಬರುವವ ನೀನಾಗಿದ್ದೀಯ. ಹಾಗಾಗಿ ನನಗಾದಂತಹ ಅನ್ಯಾಯವನ್ನು ನೀನು ಕೇಳಬೇಕು, ಸಂಬಂಧಿಯಾದಂತಹ ನ್ಯಾಯ ತೀರ್ಮಾನವನ್ನು ನೀನು ನೀಡಬೇಕು ಎಂಬುದಾಗಿ ಭಾವಿಸಿಕೊಂಡು ಆದ ವಿಚಾರವನ್ನು ಅರುಹುತ್ತೇನಂತೆ. ಶ್ರೇಷ್ಠಿಯವರ ಮಾತಿನ ಪ್ರಕಾರವಾಗಿ ಶಯನಗೃಹವನ್ನ ಪ್ರವೇಶ ಮಾಡಿದೆ. ಘನವಾಗಿ ಹೊರಗೆ ನಿದ್ರಿಸಿದೆ. ಅಘೋರವಾದಂತ ಶಬ್ದವಾಯಿತು. ಶಬ್ದಕ್ಕೆ ಹೆಸರಿಕಂತರೆದು ನೋಡುವಾಗ ಕಲ್ಲಿನಲ್ಲಿ ಕೆತ್ತಲ್ಪಟ್ಟಂತ ಅಂಕ ಪಕ್ಷಿಯೊಂದು ಸಜೀವಗೊಂಡು ಅಲ್ಲಿಂದ ಹಾರಿ ಬಂದು ತೂಗು ಮಂಚದ ಮೇಲೆ ಕುಳಿತು ಒಂದೊಂದೇ ಮುತ್ತನ್ನ ನುಗ್ಗುವಂತಹ ದೃಶ್ಯವನ್ನ ಈ ಹಾಳಾದ ಕಣ್ಗಳಿಂದ ನೋಡಿದ್ದೇನೆ ಹೊರತು ಈ ಪಾಪಿಯ ಕೈಗಳಿಂದ ಹುಟ್ಟಿದವ ನಾನಲ್ಲ ಚಂದ್ರಸೇನ. ಒಂದೊಮ್ಮೆ ತಪ್ಪು ಮಾಡಿದರೆ ನಿನ್ನ ಪ್ರಜಾವರ್ಗದವರು ಯಾವ ರೀತಿಯಾಗಿ ತಪ್ಪು ಮಾಡಿದಾಗ ಮನ್ನಿಸುತ್ತೀಯೋ ಅದೇ ತಪ್ಪು ರೀತಿಯಲ್ಲಿ ನನ್ನನ್ನ ಮನ್ನಿಸಿಕಾಯಿ ಎಂಬುದಾಗಿ ನಿನ್ನ ಪವಿತ್ರವಾದ ಪಾದವನ್ನ ಹಿಡಿದು ಬರುತ್ತಾರೆ.